The LG 10 kilograms top load washing machine with AI direct drive and turbo wash sounds like a powerful and convenient appliance for laundry tasks. Here's a breakdown of some of its features. 10 kilograms capacity. This indicates that the washing machine can handle larger loads of laundry, making it suitable for families or households with a significant amount of laundry. Top load design. Top load washing machines are known for their ease of use, as you can add and remove laundry without having to bend down. They're also often preferred for their larger capacities compared to front-load machines. AI Direct Drive. LG's AI Direct Drive technology uses artificial intelligence to optimize washing performance by detecting 10 kg ಮಿಷಿನ್ ಇದು ಡಿಟರ್ಜೆಂಟ್ ಬಾಲ್ಸ್ ಪೌಡರ್ ಲಿಕ್ವಿಡ್ ಏನೇ ಯೂಸ್ ಮಾಡ್ತಾರೆ ಇದರಲ್ಲಿ ಹಾಕಬೇಕು. ಸಾಫ್ಟ್ನರ್ ಕಂಫರ್ಟ್ ಏನಾದರೂ ಯೂಸ್ ಮಾಡಿದ್ರೆ ಸ್ಟಾರ್ಟಿಂಗಲ್ಲೇ ಇಲ್ಲ ಹಾಕಬೇಕು. ಕ್ಲೋಸ್ ಮಾಡಿಬಿಡಿ. ಡ್ರಮ್ಮಲ್ಲಿ ಇಲ್ಲೊಂದು ಫಿಲ್ಟರ್ ಬರುತ್ತೆ ಲಾಕ್, ಇದನ್ನು ಲಾಕ್ ಪ್ರೆಸ್ ಮಾಡಿ ತೆಗ್ಬಿಡಿ. ಈ ಥರ ಡಸ್ಟ್ ಇದರಲ್ಲಿ ಡಸ್ಟ್ ಕಲೆಕ್ಟ್ ಆಗಿರುತ್ತೆ. ಎವ್ರಿ ವಾಶ್ 3 ವಾಶ್ ಒನ್ಸ್ ವೀಕ್ಲಿ ಒನ್ಸ್ ಹೆಂಗೆ ಟೈಮ್ ಸಿಗುತ್ತೋ ತೆಗ್ಬಿಟ್ಟು ಕ್ಲೀನ್ ಮಾಡಿ ಮತ್ತೆ ಇಲ್ಲೇ ಫಿಕ್ಸ್ ಮಾಡಬೇಕು. ಸ್ಲೋ ಆಗಿ ಡೋರ್ನ ಕ್ಲೋಸ್ ಮಾಡ್ಕೊಂಬಿಡಿ. ಪವರ್ ಆನ್ ಆಫ್ ಬಟನ್ನು, ಪ್ಲೇ ಮಾಡೋದು ಪಾಸ್ ಮಾಡೋ ಬಟನ್. ಪ್ರೋಗ್ರಾಮ್ಸ್ ಇಲ್ಲಿ ಬರುತ್ತೆ, 8 ಪ್ರೋಗ್ರಾಮ್ ಬರುತ್ತೆ. ಫಸ್ಟ್ ಬಂದುಬಿಟ್ಟು ನಾರ್ಮಲ್ ಅಂದರೆ ಮಿಕ್ಸ್ ಬಟ್ಟೆ, ಜೆಂಟ್ಸ್ ಲೇಡೀಸ್ ಮಕ್ಕಳದೆಲ್ಲ ಮಿಕ್ಸ್ ಹಾಕಿದ್ರೆ ನಾರ್ಮಲ್. ಇದರಲ್ಲಿ AI ವಾಶ್ ಇದೆ. AI ವಾಶಲ್ಲಿ 2 ಕೆಲಸ ಆಗುತ್ತೆ. ಒಂದು ಬಂದುಬಿಟ್ಟು ಜಾಸ್ತಿ ನೀರು ಸೋಕ್ ಮಾಡಲ್ಲ, ಲೈಕ್ ಟ್ರ್ಯಾಕ್ ಪ್ಯಾಂಟ್, ಟಿ ಶರ್ಟ್ಸು, ಸ್ಪೋರ್ಟ್ಸ್ ವೇರು ಆ ಥರ ಬಟ್ಟೆ ಇದರಲ್ಲಿ ಹಾಕ್ಬೇಕು. ಇನ್ನೊಂದು ಏನಂತ ಹೇಳಿದ್ರೆ, ನೀವು ನಾರ್ಮಲ್ ಆಗಿ ಯೂಸ್ ಮಾಡ್ತಾ ಇರ್ತೀರ, ಅದರಲ್ಲಿ ಲೋ ಪವರು, ಕಡಿಮೆ ವಾಟರು, ಫಾಸ್ಟಾಗಿ ಕ್ಲೀನ್ ಮಾಡಿ ಕೊಡ್ತಾ ಇರುತ್ತೆ. ಅದೇ ಮೆಥಡ್ನ ನೆಕ್ಸ್ಟ್ ಯೂಸ್ ಮಾಡಬೇಕಂದ್ರೆ AI ವಾಶಲ್ಲಿ ಹಾಕಿದ್ರೆ ಆಟೋಮೆಟಿಕ್ ಅದೇ ತೊಗೊಂಡ್ಬಿಡುತ್ತೆ. ಓಕೆನಾ. ನೆಕ್ಸ್ಟ್ ಆಪ್ಷನ್ ಕ್ವಿಕ್ ವಾಶ್ ಅಂತ ಹೇಳಿದ್ರೆ ಕಡಿಮೆ ಬಟ್ಟೆ, 1 ಜೋಡಿ 2 ಜೋಡಿ ಬಟ್ಟೆ, ಡೈಲಿ ಯೂಸೇಜ್, ಯೂನಿಫಾರ್ಮು, ಸ್ಕೂಲ್ ವೇರು ಆ ಥರ ಏನಾದ್ರು ಇದ್ದರೆ ಕ್ವಿಕ್ ವಾಶಲ್ಲಿ ಹಾಕ್ತೀವಿ. ನೆಕ್ಸ್ಟ್ ಆಪ್ಷನ್ನು ಟರ್ಬೋ ವಾಶ್ ಏನಂತ ಹೇಳಿದ್ರೆ ಜಾಸ್ತಿ ಗಲೀಜ್ ಬಟ್ಟೆ ಇದ್ರೆ, ಜಾಸ್ತಿ ಡರ್ಟ್ ಇದ್ದರೆ ಟರ್ಬೋ ವಾಶ್ನಲ್ಲಿ ಹಾಕಬೇಕು. ಇದರಲ್ಲಿ ಇನ್ನೊಂದು ಆಪ್ಷನ್ ಇದೆ. ಏನಂತ ಹೇಳಿದ್ರೆ ಟರ್ಬೋ ವಾಶ್ನ 3 ಸೆಕೆಂಡ್ ಹೋಲ್ಡ್ ಮಾಡಿ ಇಟ್ಟಿದ್ರೆ ಸ್ಟ್ರಾಂಗ್ ವೇವ್ ಅಂತ ಬರುತ್ತೆ. ಸ್ಟ್ರಾಂಗ್ ವೇವ್ ಬಂದರೆ ನೀವು ಬ್ಲ್ಯಾಂಕೆಟು, ಜೀನ್ಸ್ ಪ್ಯಾಂಟು, ಡೆನಿಮ್ ಜಾಕೆಟು ಆ ಥರ ಹೆವಿ ಫ್ಯಾಬ್ರಿಕ್ ಎಲ್ಲ ಸ್ಟ್ರಾಂಗ್ ವೇವ್ನಲ್ಲಿ ವಾಶ್ ಮಾಡೋದು. ಅದು ಆಕ್ಟಿವೇಟ್ ಮಾಡಬೇಕಂದ್ರೆ ಟರ್ಬೋ ವಾಶ್ನ 3 ಸೆಕೆಂಡ್ ಹೋಲ್ಡ್ ಮಾಡಿ ಇಟ್ಕೋಬೇಕು, ಅಲ್ಲೇ ಬರುತ್ತೆ. ಓಕೆನಾ. ನೆಕ್ಸ್ಟ್ ಆಪ್ಷನ್ ನಾರ್ಮಲ್ ಪ್ರೀ ವಾಶ್. ಅಂದ್ಕೊಳ್ಳಿ ಇವಾಗ ನಿಮಗೆ ಟರ್ಬೋ ವಾಶ್ ಅಷ್ಟು ಜಾಸ್ತಿ ಗಲೀಜ್ ಬೆಟ್ಟ ಇಲ್ಲ, ಬಟ್ ನೀವು ನಾರ್ಮಲ್ ವಾಶೇ ಮಾಡಬೇಕು, ಸೋಕ್ ಮಾಡಿ ಮಾಡಬೇಕು. ಸ್ವಲ್ಪ ಹೊತ್ತು ಬಕೆಟಲ್ಲಿ ಸೋಕ್ ಮಾಡ್ತೀವಲ್ಲ ಆ ಥರ ವಿತೌಟ್ ಬಕೆಟ್ ಮಷೀನಲ್ಲಿ ಸೋಕ್ ಮಾಡಬೇಕಂದ್ರೆ ನಾರ್ಮಲ್ ಪ್ರೀ ವಾಶಲ್ಲಿ ಆಗಬೇಕು. 15 to 20 ಮಿನಿಟ್ಸ್ ಇದು ಸೋಕ್ ಮಾಡುತ್ತೆ, ಆಮೇಲೆ ವಾಶ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಓಕೆನಾ. ನೆಕ್ಸ್ಟ್ ಆಪ್ಷನ್ ನೆಕ್ಸ್ಟ್ ಆಪ್ಷನ್ ಜೆಂಟಲ್, ಡೆಲಿಕೇಟ್ ಕ್ಲಾತ್ ಲೈಕ್ ವೂಲನ್ನು, ಸ್ಯಾರೀಸ್, ಕಾಟನ್, ಲೆನಿನ್ ಆ ಥರ ಡೆಲಿಕೇಟ್ ಬಟ್ಟೆ ಬರುತ್ತಲ್ಲ ಅದೆಲ್ಲ ಜೆಂಟಲ್ನಲ್ಲಿ ಹಾಕಬೇಕು. ನೆಕ್ಸ್ಟ್ ಆಪ್ಷನ್ ಬಂದುಬಿಟ್ಟು ಆಕ್ವಾರೀಸರ್ ಅಂತ ಹೇಳಿದರೆ, ನೀವು ಅಂದ್ಕೊಳ್ಳಿ ಬಟ್ಟೆ ತುಂಬ ಜಾಸ್ತಿ ಇದೆ, ನೀವು ನೀರು ವೇಸ್ಟ್ ಮಾಡಬಾರ್ದು, ಒಂದೇ ನೀರಲ್ಲಿ 2-3 ಸಲ ಬಟ್ಟೆ ವಾಶ್ ಮಾಡಬೇಕಂದ್ರೆ ಆಕ್ವಾರೀಸರ್ ಹಾಕಬೇಕು. ಇದರಲ್ಲಿ ಏನಾಗುತ್ತೆ, ಬರೀ ವಾಶ್ ಆಗಿ ಆಫ್ ಆಗಿಬಿಡುತ್ತೆ. ವಾಶ್ ಆಗಿರೋ ಬಟ್ಟೆ ತೊಗೊಂಡು ಅದೇ ಸೇಮ್ ವಾಟ್ರಲ್ಲಿ ಇನ್ನೊಂದು ಸಲ ಬಟ್ಟೆ ಹಾಕಿ ವಾಶ್ ಮಾಡ್ಬೋದು, ಅದು ಆಕ್ವಾರೀಸರ್. ಓಕೆನಾ. ಇದಾಯಿತು ನಿಮ್ಮ ಆಪ್ಷನ್ಸ್. ಇದರಲ್ಲಿ ಇನ್ನೊಂದು ಆಪ್ಷನ್ ಇದೆ, ಡೌನ್ಲೋಡ್ ಅಂತ ಇದೆ. ಓಕೆನಾ. ಡೌನ್ಲೋಡ್ ಜೊತೆಯಲ್ಲಿ ಟಬ್ ಕ್ಲೀನ್ ಅಂತ ಇದೆ. ಇದು ವೆರಿ ಇಂಪಾರ್ಟೆಂಟ್. ಇದು ಮ್ಯಾಂಡೇಟರಿ, ಟಬ್ನ ಕ್ಲೀನ್ ಮಾಡ್ತಾ ಇರಬೇಕು. ಯಾವುದಕ್ಕಂದ್ರೆ ನಿಮ್ಮ ಡ್ರಮ್ ಇದೆಯಲ್ಲ, ಇದರಲ್ಲಿ ಹೋಲ್ಸ್ ಇದೆ ನೋಡಿ, ನೀವು ಹಾಕಿರೋ ಬಟ್ಟೆ ಡರ್ಟು, ಯೂಸ್ ಮಾಡ್ತಾ ಇರೋ ಡಿಟರ್ಜೆಂಟ್ ವೇಸ್ಟ್ ಕಂಟೆಂಟು, ಸಾಲ್ಟ್ ವಾಟ್ರು ಅದೆಲ್ಲ ಡರ್ಟ್ ಇರುತ್ತಲ್ಲ ಅದೆಲ್ಲ ಹೋಗಿ ಇದರಲ್ಲಿ ಸ್ಟಿಕ್ ಆಗಿಬಿಡುತ್ತೆ ಒಳಗಡೆ. 10, 15, 20 ವಾಶ್ ಆದಮೇಲೆ ನಿಮಗೆ ವಾಷಿಂಗ್ ಕ್ವಾಲಿಟಿ ಲೋ ಆಗಿಬಿಡುತ್ತೆ. ಆಮೇಲೆ ಇಲ್ಲಿ ಸ್ಕೇನಿಂಗ್ ಫಾರ್ಮ್ ಆಗುತ್ತೆ ಪೌಡ್ರ್ ಕಂಟೆಂಟ್, ಅದು ಕ್ಲೀನ್ ಮಾಡ್ತಾ ಇರಬೇಕು. ಯಾವ ಥರ ಕ್ಲೀನ್ ಮಾಡಬೇಕಂದ್ರೆ ಒಂದು ಡಮ್ ಕ್ಲೀನರ್ ಪೌಡ್ರ್ ಬರುತ್ತೆ, ನಾನು ತೋರಿಸ್ತೀನಿ. ಆ ಫುಲ್ ಪ್ಯಾಕೆಟ್ ಡಿಟರ್ಜೆಂಟ್ನಾಗ ಹಾಕ್ಬಿಟ್ಟು ಈ ಡೌನ್ಲೋಡ್ ಬಟನ್ನ 3 ಸೆಕೆಂಡ್ ಹೋಲ್ಡ್ ಮಾಡಬೇಕು. ಆವಾಗ ಟಬ್ ಕ್ಲೀನ್ ಆ್ಯಕ್ಟಿವೇಟ್ ಆಗುತ್ತೆ. ಆವಾಗ ನೀವು ಸ್ಟಾರ್ಟ್ ಕೊಡಬೇಕು. ಸ್ಟಾರ್ಟ್ ಕೊಟ್ಟರೆ ಅದರಲ್ಲಿ ಎಷ್ಟು ಗಲೀಜ್ ಇದೆಯೋ ಅದಕ್ಕೆ ಪ್ರಕಾರ ಅದು ಸೆನ್ಸ್ ಮಾಡಿ ಟೈಮ್ ತೊಗೊಂಡು ವಾಶ್ ಮಾಡಿ ಆಫ್ ಆಗ್ಬಿಡುತ್ತೆ. ಓಕೆನಾ. ಮತ್ತು ಇದರಲ್ಲಿ ಯಾವುದೇ ಆಪ್ಷನ್ ಸೆಲೆಕ್ಟ್ ಮಾಡಿದ್ರೆ ನೀವು ಡೈರೆಕ್ಟಾಗಿ ಸ್ಟಾರ್ಟ್ ಪ್ರೆಸ್ ಮಾಡಬೇಕು. ಆಟೋಮೆಟಿಕ್ಕಾಗಿ ಟೈಮ್ ತಗೊಳ್ಳುತ್ತೆ, ವಾಟರ್ ತಗೊಳ್ಳುತ್ತೆ, ವಾಶ್ ಎಲ್ಲ ಮಾಡಿ ಆಗುತ್ತೆ. ಈ ಆಪ್ಷನ್ಸ್ ಏನಕ್ಕೆ ಅಂತ ಹೇಳಿದ್ರೆ, ನೀವು ಏನಾದರೂ ಅಕಸ್ಮಾತ್ ಆಟೋಮೆಟಿಕ್ ಯೂಸ್ ಮಾಡ್ತಾ ಇಲ್ಲ, ಮ್ಯಾನ್ಯಲ್ ಆಗಿ ಯೂಸ್ ಮಾಡಬೇಕು. ಲೈಕ್ ನೀವೇ ಎಲ್ಲ ಸೆಟ್ ಮಾಡಬೇಕು, ಲೈಕ್ ವಾಟರ್ ಲೆವೆಲ್, ವಾಷಿಂಗ್ ಟೈಮ್, ರಿಂಗ್ಸ್, ಡ್ರೈ ಎಲ್ಲ ನೀವೇ ಸೆಟ್ ಮಾಡಿ ಮಾಡ್ತೀರ ಅಂದ್ರೂ ಈ ಆಪ್ಷನ್ನ ಸೆಲೆಕ್ಟ್ ಮಾಡಿ ವಾಶ್ ಮಾಡಿ. ಹೇಳ್ಬೇಕಂದ್ರೆ ಇದು ಆಟೋಮೆಟಿಕ್ ಆಪ್ಷನ್ಸ್, ಇದು ಮ್ಯಾನ್ಯಲ್ ಆಪ್ಷನ್ಸ್. ಓಕೆನಾ. ಮತ್ತು ಇದರಲ್ಲಿ ಇನ್ನೊಂದು ಆಪ್ಷನ್ ಇದೆ, ಟೈಮ್ ಡಿಲೇ. ಅಂದ್ಕೊಳ್ಳಿ ನೀವು ಬಟ್ಟೆ ಹಾಕ್ಬಿಟ್ಟಿದ್ದೀರಾ, ಒಂದು 3 to 4 ಅವರ್ಸ್ ಆದಮೇಲೆ ಮಷಿನ್ ಸ್ಟಾರ್ಟ್ ಆಗಬೇಕು. ನೀವೆಲ್ಲಾದರೂ ಆಚೆ ಹೋಗ್ತಾ ಇದ್ದೀರಾ, ಹೋಗಿ ಬರೋ ತನಕ ಆಮೇಲೆ ಸ್ಟಾರ್ಟ್ ಆಗಬೇಕಂದ್ರೆ ಟೈಮ್ ಸೆಟ್ ಮಾಡ್ಬೋದು. 3 hours 4 hours ಎಷ್ಟು ಬೇಕೋ ಸೆಟ್ ಮಾಡಿಬಿಟ್ಟು ಹೋದರೆ, ನೀವು ಬರೋಕ್ಕಿಂತ ಹಾಫ್ ಆನ್ ಅವರ್ ಮುಂಚೆ ಟೈಮಿಂಗ್ ನೀವು ಸೆಟ್ ಮಾಡಿದರೆ ಆವಾಗ ಅದು ಸ್ಟಾರ್ಟ್ ಆಗುತ್ತೆ. ಓಕೆನಾ.
ನೆಕ್ಸ್ಟ್ ಆಪ್ಷನ್ ಇದರಲ್ಲಿ ಡೌನ್ಲೋಡ್ ಅಂತ ಒಂದು ಆಪ್ಷನ್ ಇದೆ, ವೈಫೈ ಆಪ್ಷನ್ ಇದೆ. ಏನಾದರೂ ನೀವು ಮೊಬೈಲ್ಗೆ ಕನೆಕ್ಟ್ ಮಾಡಿಬಿಟ್ಟು ಈ ಮಷಿನ್ನ ಮೊಬೈಲಿಂದ ಆಪ್ರೇಟ್ ಮಾಡಬೇಕಂದ್ರೆ ನೀವು ಸ್ಮಾರ್ಟ್ಫೋನಲ್ಲಿ ಥಿಂಕ್ ಯು ಅಂತ ಒಂದು ಅಪ್ಲಿಕೇಶನ್ ಬರುತ್ತೆ. ಆ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ಸೈನ್ ಇನ್ ಮಾಡ್ಕೋಬೇಕು. ಆಮೇಲೆ ನಿಮಗೆ ಅದರಿಂದ ಆಪ್ಷನ್ ಬರುತ್ತೆ ಆ್ಯಡ್ ಡಿವೈಸ್. ಆ್ಯಡ್ ಡಿವೈಸಲ್ಲಿ ನಿಮಗೆ ವಾಷಿಂಗ್ ಮಿಷಿನ್, ಫ್ರಿಜ್ಜು, ಟಿ ವಿ ಎಲ್ಲ ಬರುತ್ತೆ ನಮ್ಮದು. ನೀವು ವಾಷಿಂಗ್ ಮಿಷಿನ್ ಬೇಕಾದ್ರೆ ವಾಷಿಂಗ್ ಮಿಷಿನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾಡಿದ ತಕ್ಷಣ ಅದರಲ್ಲಿ ವೈಫೈ ಆನ್ ಮಾಡಿ ಅಂತ ತೋರಿಸುತ್ತೆ. ಇಲ್ಲಿದೆ ನೋಡಿ ವೈಫೈ ಆಪ್ಷನ್. ವಾಟರ್ ಲೆವೆಲ್ ಬಟನ್ನ 3 ಸೆಕೆಂಡ್ ಹೋಲ್ಡ್ ಮಾಡಿ ಇಟ್ಕೊಂಡ್ರೆ ವೈಫೈ ಆಪ್ಷನ್ ಆನ್ ಆಗುತ್ತೆ. ಆನ್ ಆಗಿದ ತಕ್ಷಣ ಅದರಲ್ಲಿ ನಿಮ್ಮ ವೈಫೈ ಮನೆ ರೋಟರ್ ಇದ್ದರೆ ಆ ವೈಫೈ ರೋಟರ್ ಎಲ್ಲ ತೋರಿಸುತ್ತೆ. ಅದಕ್ಕೆ ಸೆಲೆಕ್ಟ್ ಮಾಡಿಬಿಟ್ಟು ಪಾಸ್ವರ್ಡ್ ಆಗಿದ್ದರೆ ವೈಫೈ ರೋಟರ್ ಡೈರೆಕ್ಟಾಗಿ ಮಷೀನಿಗೆ ಕನೆಕ್ಟ್ ಆಗುತ್ತೆ. ಅದಾದಮೇಲೆ ಡೈರೆಕ್ಟಾಗಿ ನೀವು ಸೆಟಪ್ ಮಾಡಿಕೊಂಡು ನೀವು ಮನೇಲಿದ್ದು ಮನೆಯಿಂದ ಆಚೆ ಇದ್ದು ಮಿಷಿನ್ ಪ್ರೋಗ್ರಾಮ್ಸ್ ಎಲ್ಲ ನೀವು ಆಪ್ರೇಟ್ ಮಾಡ್ಕೋಬೋದು. ಓಕೆನಾ. ಇದು ಡೌನ್ಲೋಡ್ ಏನಕ್ಕೆ ಅಂತ ಹೇಳಿದರೆ ನೀವು ಇದರಲ್ಲಿರೋ ಆಪ್ಷನ್ಸ್ಗಿಂತ 30 ಆಪ್ಷನ್ಸ್ ಜಾಸ್ತಿ ಆ ಅಪ್ಲಿಕೇಶನಲ್ಲಿ ಇದೆ. ಲೈಕ್ ಕಾಟನ್ನು, ಅದೆಲ್ಲ ಡೂವೆಟ್ಟು, ಅದೆಲ್ಲ ಆಪ್ಷನ್ಸು ಅದರಲ್ಲೆಲ್ಲ ಡೌನ್ಲೋಡ್ ಮಾಡ್ಬೋದು. ಓಕೆನಾ. ಇಷ್ಟು ನಿಮ್ಮ ಪ್ರೋಗ್ರಾಮ್ಸು. 2 ಇಯರ್ಸ್ ಪ್ರಾಡಕ್ಟ್ ವಾರಂಟಿ ಬರುತ್ತೆ, 10 ಇಯರ್ಸ್ ಮಷಿನ್ ವಾರಂಟಿ, ಮೋಟ್ರ್ ವಾರಂಟಿ ಬರುತ್ತೆ. ವಾರಂಟಿ ಅಪ್ಡೇಟ್ ಮಾಡ್ತೀನಿ, ಸರ್ ನಂಬರ್ಗೆ SMS. ಓಕೆನಾ. ಮಷಿನ್ ಚೆಕ್ ಮಾಡ್ಕೊಂಡಿದ್ದೀನಿ, ವರ್ಕಿಂಗಲ್ಲಿದೆ. ಬಟ್ ಇದು ಯಾವಾಗಲೂ ಯೂಸ್ ಆಗಲ್ಲ. ನೀವು ಸೆಟ್ ಮಾಡಿರೋ ಪ್ರೋಗ್ರಾಮ್ ವೇಟ್ ಮೇಲೆ ಪ್ರಕಾರ ಅದು ಆಟೋಮೆಟಿಕ್ಕಾಗಿ ಮಿಡಲಲ್ಲಿ ಸ್ಪ್ರೇ ಮಾಡ್ತಾ ಇರುತ್ತೆ, ಆವಾಗ ಮಾತ್ರ ಅದು. ಓಕೆನಾ. ಇದು ಆಟೋಮೆಟಿಕ್, ಇದಕ್ಕೇನು ಫಂಕ್ಷನ್ ಪ್ರೋಗ್ರಾಮ್ ಇಲ್ಲ, ಅದಕ್ಕೆ ನಾನು ಎಕ್ಸ್ಪ್ಲೇನ್ ಮಾಡಿ.